ಹಾಯ್ ಫ್ರೆಂಡ್ಸ್, ನಮಸ್ಕಾರ. ದೀತ್ಯ ಸಿಂಪಲ್ ಕುಕ್ಕಿಂಗ್ ಚಾನಲ್ಗೆ ಸ್ವಾಗತ. ನಾನಿವತ್ತು ಹಬ್ಬಗಳಲ್ಲಿ ಮಾಡುವಂಥ ಹೋಳಿಗೆನ ಯಾವ ರೀತಿ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ನಾರ್ಮಲು ನಾವು ಯುಗಾದಿ, ದೀಪಾವಳಿ ಎಲ್ಲಾದ್ರೂ ನಮ್ಮ ಕಡೆ ಸೈಡ್ ಅಂತೂ ಎಲ್ಲ ಹಬ್ಬಗಳಿಗೆ ಕಂಪಲ್ಸರಿಯಾಗಿ ಹೋಳಿಗೆ ಮಾಡೇ ಮಾಡ್ತಾರೆ. ಕಡಲೆಬೇಳೆಯಿಂದ ಯಾವ ರೀತಿ ಹೋಳಿಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ, ನೋಡೋಣ ಬನ್ನಿ. ನೋಡಿ, ಈ ರೀತಿ ರೆಡಿಯಾಗಿದೆ. ಮೊದಲಿಗೆ ನಾನಿಲ್ಲಿ ಅರ್ಧ kg ಕಡಲೆಬೇಳೆ ಮತ್ತು ಅರ್ಧ kg ಬೆಲ್ಲ ತೊಗೊಂಡಿದ್ದೀನಿ. ಬೆಲ್ಲನ ಕುಟ್ಟಿ ಪುಡಿ ಮಾಡ್ಕೊಳ್ಳಿ. ಇಲ್ಲಿ ಬೇಳೆಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಬೇಳೆಗೆ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನೋಡಿ, ಎಣ್ಣೆ ಹಾಕಿ ಮಿಕ್ಸ್ ಮಾಡ್ಕೊಳ್ಳೋದ್ರಿಂದ ಬೇಳೆ ಬೇಗ ಕುದಿಯುತ್ತೆ. ಇದೊಂದು ಟಿಪ್ಸ್ ನಿಮಗೆ. ಈ ರೀತಿ ಬೇಳೆಗೆ ಎಣ್ಣೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕುದಿಯೋಕ್ಕೆ ಹಾಕೋದ್ರಿಂದ ಬೇಳೆ ಬೇಗನೆ ಕುದಿಯುತ್ತೆ. ಅಥವಾ ನೀವು ಬೇಳೆ ನೆನೆ ಇಟ್ಟಾದರೂ ಮಾಡ್ಕೋಬೋದು. ಒಂದು 2-3 ಅವರು ಬೇಳೆ ನೆನೆಸಿದ್ರೆ ಬೇಳೆ ಬೇಗನೆ ಕುದಿಯುತ್ತೆ. ನೋಡಿ, ಈ ರೀತಿ ನಿಧಾನಕ್ಕೆ ಹಚ್ಕೊಳ್ಳಿ ಬೇಳೆನ. ಇಲ್ಲಿ ಒಂದು ಪಾತ್ರೆ ತಗೊಂಡು ನಾನು ಒಲೆ ಮೇಲೆ ಕುದಿಸಿ ತೋರಿಸ್ತಾ ಇದ್ದೀನಿ. ನೀವು ಕುಕ್ಕರ್ ಇದ್ದರೆ ಕುಕ್ಕರಲ್ಲಿ ಹಾಕ್ಕೊಳ್ಳಿ. ಒಂದು 2 ಚೆಂಬು ಆಗೋಷ್ಟು ನೀರು ಹಾಕ್ಕೊಂಡಿದ್ದೀನಿ. ನೀರು ಕುದಿ ಬಂದಮೇಲೆ ಬೇಳೆ ಹಾಕೋತಾ ಇದ್ದೀನಿ. ನೋಡಿ, ನೀವು ಬೇಳೆ ನೆನೆ ಇಟ್ಟು ಕೂಡ ಹಾಕೋಬೋದು. ನೋಡಿ, ಈಗ ಇದನ್ನು ಏನಿಲ್ಲ ಅಂದ್ರೆ 1 ಅವರ್ ಆದರೂ ಕುದಿಸಬೇಕು. ಇಲ್ಲಿ ನಾನು ಆ ಕಡೆ ಬೇಳೆ ಕುದಿಯೋಕ್ಕಿಟ್ಟು ಇಲ್ಲಿ ಹಿಟ್ಟನ್ನು ಸೋಸ್ಕೊಂಡು ರೆಡಿ ಮಾಡಿ ಇಟ್ಕೊಂಡೆ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಸ್ವಲ್ಪ ಸ್ವಲ್ಪ ನೀರು ಹಾಕಿಕೊಂಡು ಚಪಾತಿ ಅದಕ್ಕೆ ಕಲಿಸ್ಕೋಬೇಕು. ಆಮೇಲೆ ಸ್ವಲ್ಪ ಸಾಫ್ಟಾಗಿ ಮಿದ್ಕೋಬೇಕು. ನೋಡಿ, ಈ ರೀತಿ ಸ್ವಲ್ಪ ಸ್ವಲ್ಪ ಈ ಹದಕ್ಕೆ ಬರಬೇಕದು. ನಾವು ಚಪಾತಿಗಂದರೆ ಸ್ವಲ್ಪ ಗಟ್ಟಿ ಆದರೆ ನಡೆಯುತ್ತೆ, ಆದರೆ ಹೋಳಿಗೆಗೆ ಗಟ್ಟಿ ಇದ್ದರೆ ಹೋಳಿಗೆ ಬರೋದಿಲ್ಲ. ಹೂರಣ ಯಾವ ರೀತಿ ಇರುತ್ತೋ ಆ ಲೆವೆಲಿಗೆ ಈ ಕಣಕ ಇರಬೇಕಾಗುತ್ತೆ. ನೋಡಿ, ಹೀಗೆ ಈ ಹದಕ್ಕೆ ಹಿಟ್ಟು ರೆಡಿ ಆಗಬೇಕು. ಇದನ್ನು ಈ ಕಡೆ ಸೈಡಿಗೆ ಇಟ್ಕೋತೀನಿ ನಾನು. ಮಿದ್ದಿ ಏನಿಲ್ಲ 1 ಅವರ್ ಆದರೂ ಬಿಡಬೇಕು. ಇದನ್ನು ಸ್ವಲ್ಪ ನೆಂದಷ್ಟು ಹೋಳಿಗೆ ಚೆನ್ನಾಗಿ ಬರುತ್ತೆ. ಇಲ್ಲಿ ಬೇಳೆ ಕುದ್ದು ರೆಡಿಯಾಗಿದೆ. ಬೇಳೆನ ಸ್ವಲ್ಪ ನಾನು ನೀರು ತೆಕ್ಕೋತಾ ಇದ್ದೀನಿ. ಇನ್ನೊಂದು ಪಾತ್ರೆಗೆ ಹಾಕೋತಾ ಇದ್ದೀನಿ. ನೋಡಿ, ಈ ರೀತಿ ಒಂದು ಸ್ವಲ್ಪನೂ ನೀರಿಲ್ಲದೆ ಇರೋ ಥರ, ಬೇಳೆ ಒಳಗಡೆ ನೀರಿಲ್ಲದೆ ಇರೋ ಥರ ತೆಕ್ಕೊಂಬಿಡಬೇಕು ನೀರು. ನೋಡಿ, ನೀರಿದ್ದರೆ ಹೂರಣ ಸ್ವಲ್ಪ ಅಳಸಾಗಿಬಿಡುತ್ತೆ, ಅದು ಹೋಳಿಗೆ ಬರೋದಿಲ್ಲ. ನೋಡಿ, ಆ ಕಡೆ ಅಳಸು ಆಗಬಾರ್ದು, ಗಟ್ಟಿ ಕೂಡ ಆಗಬಾರ್ದು. ಗಟ್ಟಿ ಆಗಿಬಿಟ್ರೆ ಒಂಥರ ಉದುರು ಆಗಿಬಿಡುತ್ತೆ, ಹೋಳಿಗೆ ಬರೋದಿಲ್ಲ. ಇದನ್ನು ನೆನ್ಪಿಟ್ಕೊಳ್ಳಿ, ಈ ಟಿಪ್ನ. ನೋಡಿ, ಜಾಸ್ತಿ ಹೊತ್ತೇನು ಕುದ್ಸೋಕೆ ಹೋಗಬೇಡಿ, ಒಂದು 2-3 ನಿಮಿಷ ಅಷ್ಟೇ. ಇಲ್ಲಿ ಈ ರೀತಿ ಆಗಿದೆ ನೋಡಿ. ಸ್ವಲ್ಪ ಸೋಪು ಮತ್ತು ಏಲಕ್ಕಿ ಪೌಡ್ರ್ ಹಾಕ್ಕೊಂಡಿದ್ದೀನಿ. ನಾನು ಕಲ್ಲಲ್ಲಿ ರುಬ್ಬೋದನ್ನು ತೋರಿಸ್ತಾ ಇದ್ದೀನಿ. ನೀವು ಆರಿಸ್ಬಿಟ್ಟು ಮಿಕ್ಸಿಗೆ ಹಾಕ್ಕೊಂಡು ಮಾಡ್ಬೋದು. ನೋಡಿ, ಬಿಸಿ ಬಿಸಿ ಇರೋವಾಗಲೇ ರುಬ್ಬುತ್ತಾ ಇದ್ದೀವಿ. ನೀವು ರುಬ್ಬೋದಾದ್ರೂ ಸ್ವಲ್ಪ ಆರಿಸ್ಬಿಟ್ಟೆ ರುಬ್ಕೊಳ್ಳಿ. ಅರ್ಜೆಂಟು ದೇವ್ರಿಗೆ ನೈವೇದ್ಯ ಮಾಡಬೇಕು ಅಂತ ಬೇಗ ಬೇಗ ಬಿಸಿ ಇರೋವಾಗಲೇ ರುಬ್ತಾ ಇದ್ದೀವಿ. ಈ ರೀತಿ ಕಲ್ಲಲ್ಲಿ ರುಬ್ಬಿ ಮಾಡೋದ್ರಿಂದ ನ್ಯಾಚುರಲ್ಲಾಗಿ ಟೇಸ್ಟ್, ಕಲ್ಲಲ್ಲಿ ರುಬ್ಬಿ ಮಾಡೋದ್ರಿಂದ ನೋಡಿ ನ್ಯಾಚುರಲ್ ಆದ ಟೇಸ್ಟ್ ಬರುತ್ತೆ. ಸ್ವಲ್ಪ ಬಿಸಿ ಇರೋವಾಗಲೇ ರುಬ್ತಾ ಇದ್ದೀವಿ. ಈ ರೀತಿ ರೆಡಿ ಆಯಿತು ಹೂರಣ. ನೋಡಿ, ಎಷ್ಟು ಹದವಾಗಿ ಬಂತು ಅಂತ. ಈ ರೀತಿ ರೆಡಿ ಆಯಿತು. ಒಂದು ಪಾತ್ರೆಯಲ್ಲಿ ತೆಗೆದಿಟ್ಕೋತಾ ಇದೆ. ಈ ರೀತಿ ಕಲ್ಲುಗಳಲ್ಲಿ ಮಾಡೋದ್ರಿಂದ ನಮಗೂ ಎಕ್ಸಸೈಸ್ ಆದಾಗುತ್ತೆ. ಹೋಳಿಗೆ ಕೂಡ ಚೆನ್ನಾಗಿ ಟೇಸ್ಟ್ ಬರುತ್ತೆ. ಈ ರೀತಿ ರೆಡಿ ಆಯಿತು. ಇಲ್ಲಿ ಕಣಕ ರೆಡಿ ಆಯಿತು, ಇಲ್ಲಿ ಹೂರಣ ಕೂಡ ರೆಡಿ ಆಯಿತು. ಈಗ ಹೋಳಿಗೆ ಯಾವ ರೀತಿ ಮಾಡೋದು ಅಂತ ನೋಡೋಣ. ಇದು ಹೋಳಿಗೆ ತಗಡ ಅಂತ ತಗೊಂಡು ನಿಮಗೆ ನಂದು ಒಂದು ವಿಡಿಯೋದಲ್ಲಿ ತೋರಿಸಿದ್ದೀನಿ, ಚಪಾತಿ ಮಾಡಿ ಹಾಕಿದ್ದೀನಲ್ಲ, ಅದರಲ್ಲಿ ಹೋಳಿಗೆ ತಗಡ ಅಂತ ತೋರಿಸಿದ್ನಲ್ಲ, ಇದನ್ನೇ ಹೋಳಿಗೆ ಮಾಡೋದಕ್ಕೆ ಅಂತ ನಮ್ಮ ಕಡೆ ಬಳಸ್ತಾರೆ. ಲಿಂಬೆಹಣ್ಣು ಗಾತ್ರದಷ್ಟು ಕಣಕನ ತಗೊಂಡು ಅದರಲ್ಲಿ ಹೂರಣನ
ಈ ರೀತಿ ಒಳಗಡೆ ಇಟ್ಟು ಸ್ಟಫಿಂಗ್ ಮಾಡ್ಕೋಬೇಕು ನೋಡಿ. ಈಗ ಸ್ಟಫಿಂಗ್ ಮಾಡಿಕೊಂಡು ಕ್ಲೋಸ್ ಮಾಡ್ಕೋಬೇಕು. ಅದನ್ನು ಕ್ಲೋಸ್ ಮಾಡಿಕೊಂಡು ಸ್ವಲ್ಪ ಎಣ್ಣೆ ಹಚ್ಕೊಳ್ಳಿ. ಹೋಳಿಗೆ ತಗಡಕ್ಕೆ ಸ್ವಲ್ಪ ಎಣ್ಣೆ ಮತ್ತು ಮೇಲುಗಡೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು, ಇದು ಚಪಾತಿ ಲಟ್ಸೋ ಥರ ಲಟ್ಟಿಸ್ಬಾರ್ದು. ತುಂಬ ಸಾಫ್ಟಾಗಿ ಮೇಲ್ಮೇಲೆ ಸುಮ್ಮನೆ ಎಳ್ಕೋಬೇಕಷ್ಟೇ. ಹಿಟ್ಟು ತುಂಬ ಸಾಫ್ಟ್ ಇರುತ್ತಲ್ಲ, ಎಳೆದ ತಕ್ಷಣವೇ ಬರುತ್ತೆ. ತುಂಬ ಈಸಿಯಾಗಿ ಮಾಡ್ಕೋಬೋದು ನೋಡಿ. ಎಷ್ಟು ದೊಡ್ಡದು ಆಯ್ತಂತ ಈ ಸೈಜಲ್ಲಿ ಮಾಡ್ಕೊಂಡ್ವಿ ಹೋಳಿಗೆ. ಅಲ್ಲಿ ಹಂಚು ಕಾದಿದೆ, ಕಬ್ಬಿಣದ ಹಂಚು ಇಟ್ಕೊಂಡಿದ್ದೀವಿ ನೋಡಿ. ಹೋಳಿಗೆ ರೆಡಿ ಆಯಿತು. ಈಗ ಇನ್ನೊಂದು ಸ್ಟಫಿಂಗ್ ಮಾಡೋದನ್ನ ತೋರಿಸ್ತಾ ಇದ್ದೀನಿ. ಒಂದು ಲಿಂಬೆಹಣ್ಣದಷ್ಟು ಗಾತ್ರದಷ್ಟು ಕಣಕ ತಗೊಂಡು ಅದರೊಳಗಡೆ ಅದೇ ಸೈಜ್ದು ಹೂರಣ ಇಟ್ಕೋಬೇಕು. ಹೂರಣ ಇಟ್ಕೊಂಡು ನೋಡಿ ಹೋಳಿಗೆ ಎಷ್ಟು ಸಾಫ್ಟಾಗಿ ಬಂತು ಅಂತ. ಹೂರಣ ಇಟ್ಕೊಂಡು ಈ ರೀತಿಯಾಗಿ ಕ್ಲೋಸ್ ಮಾಡಿಕೊಂಡು ಮೇಲೆ ಕೆಳಗೆ ಸ್ವಲ್ಪ ಎಣ್ಣೆ ಹಚ್ಕೊಂಡು ತುಂಬ ಸಾಫ್ಟಾಗಿ ಪ್ರೆಸ್ ಮಾಡ್ತಾ ಹೋಗಬೇಕು ನೋಡಿ. ನಾವೇನು ತುಂಬ ಪ್ರೆಷರೇನು ಹಾಕೋದು ಬೇಡ. ಮೇಲಿಂದ ಮೇಲೆ ಹಿಂಗೆ ಎಳಿತಾ ಹೋದರೆ ತುಂಬ ಈಸಿಯಾಗಿಯೇ ನೋಡಿ. ಹೋಳಿಗೆನ ಇನ್ನೊಂದು ಸೈಡು ಹಾಕ್ಕೋತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಬಂತು ಅಂತ. ತುಂಬ ಮೃದುವಾಗಿ ಸಾಫ್ಟಾಗಿ ಇರುತ್ತೆ ಹೋಳಿಗೆ. ನಮ್ಮ ಕಡೆ ಸಿಹಿ ಸ್ವಲ್ಪ ಜಾಸ್ತಿನೇ ತಿಂತಾರೆ. ನೀವು ನೋಡಿಕೊಂಡು ಹಾಕ್ಕೋಬೇಕು ಬೆಲ್ಲ ಹಾಕೋವಾಗ. ಇಲ್ಲಿ ಇನ್ನೊಂದು ಹೋಳಿಗೆ ರೆಡಿ ಮಾಡೋದು ತೋರಿಸ್ತಾ ಇದ್ದೀನಿ. ನಿಮಗೆ ಗೊತ್ತಾಗಲಿ ಅಂತ 2-3 ಮಾಡೋದನ್ನು ತೋರಿಸ್ತಾ ಇದ್ದೀವಿ. ಈ ರೀತಿ ಒಂದು ಕಡೆ ಕಣಕ ಇಟ್ಕೊಂಡು ಇನ್ನೊಂದು ಕಡೆಯಿಂದ ಅದು ಹೂರಣನ ಒಳಗಡೆ ಪ್ರೆಸ್ ಮಾಡ್ತಾ ಹೋಗಿ ಕ್ಲೋಸ್ ಮಾಡ್ಕೋಬೇಕು ನೋಡಿ. ಆ ಕಡೆ ಕೈಯಿಂದ ಮೇಲೆ ತಕ್ಕೊಂತ ಕ್ಲೋಸ್ ಮಾಡಬೇಕು. ಇಲ್ಲಿ ಹೋಳಿಗೆ ಇನ್ನೊಂದು ಸೈಡ್ಗೆ ಟರ್ನ್ ಮಾಡ್ತಾ ಇದ್ದೀನಿ ನೋಡಿ. ಎಷ್ಟು ಸಾಫ್ಟಾಗಿ ಮೆದುವಾಗಿ ಬಂತು ಅಂತ ಹೋಳಿಗೆ. ಈ ರೀತಿ ಹೋಳಿಗೆ ನೋಡ್ತಾ ಇದ್ರೇ ಬಾಯಲ್ಲಿ ನೀರು ಬರ್ತಾಯಿದೆ. ನೀವು ಮನೆಯಲ್ಲಿ ಒಂದು ಸತಿ ಟ್ರೈ ಮಾಡಿ ಹೇಗಾಯಿತು ಅಂತ ನನಗೆ ತಿಳಿಸಿ ನೋಡಿ. ನಾನು ಇನ್ನೊಂದು ಮಾಡೋದನ್ನ ತೋರಿಸ್ತಾ ಇದ್ದೀನಿ, ನಿಮಗೆ ಗೊತ್ತಾಗಲಿ ಅಂತ ತೋರಿಸ್ತಾ ಇದ್ದೀನಿ. ಇನ್ನೊಂದು ಕಡೆ ನಾನು ಟರ್ನ್ ಮಾಡಿಕೊಂಡೆ ನೋಡಿ ಎಷ್ಟು ಸಾಫ್ಟಾಗಿ ರುಚಿಯಾಗಿ ಬಂದಿರುತ್ತೆ ಅಂತ. ಇದು ಕೂಡ ರೆಡಿ ಆಯಿತು ನೋಡಿ. ಉರಿ ತುಂಬ ನಿಧಾನಕ್ಕೆ ಸ್ಲೋ ಅಲ್ಲಿ ಇರಬೇಕು, ಜಾಸ್ತಿ ಹಚ್ಕೊಳ್ಳೋಕೆ ಹೋಗಬಾರ್ದು. ಜಾಸ್ತಿ ಉರಿ ಇಟ್ಕೊಂಡ್ಬಿಟ್ರೆ ಹೋಳಿಗೆ ಹೊತ್ತಿಬಿಡುತ್ತೆ ನೋಡಿ. ಹೋಳಿಗೆ ರೆಡಿಯಾಗಿದೆ. ಎಷ್ಟು ಉಬ್ಬಿ ಬರ್ತಾ ಇದೆ ಅಂತ. ಹಬ್ಬಗಳ ಟೈಮಲ್ಲಿ ಈ ರೀತಿ ಮಾಡ್ಕೊಂಡು ತಿಂತಾ ಇದ್ದರೆ ಎಷ್ಟು ಮಜಾ ಇರುತ್ತಲ್ಲ. ಹಬ್ಬ ಅಂದರೆ ಒಂಥರನೇ ಖುಷಿ ಇರುತ್ತೆ. ಈ ರೀತಿ ಸ್ವೀಟ್ಸ್ಗಳೆಲ್ಲ ಮಾಡಿದ್ರೆ ತುಂಬ ಖುಷಿಯಾಗಿರುತ್ತೆ ನೋಡಿ. ಹೋಳಿಗೆ ರೆಡಿ ಆಯಿತು. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ.